ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ ನಾವು ನಾಗರ ಪಂಚಮಿದ ಪ್ರಿಪ್ರೇಷನ್ ಮಾಡತ್ತೀವಿ. ಸೊ ನಾಗರ ಪಂಚಮಿ ನಾವು ಹೆಂಗೆ ಪ್ರಿಪ್ರೇಷನ್ ಮಾಡತ್ತೀವಿ, ಏನೆಲ್ಲ ಮಾಡತ್ತೀವಿ, ಆಮೇಲೆ ಏನೆಲ್ಲ ಸ್ವೀಟ್ಸ್ ಖಾರ ಏನೆಲ್ಲ ಮಾಡ್ಯಾವ ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ಮಮ್ಮಿ ಸೇರಿ ಚಕ್ಲಿ ಮಾಡತ್ತೀವಿ. ಸೊ ಅದನ್ನೂ ತೋರಿಸ್ತೀನಿ, ಒಂದು ಬೈಟ್ ನೋಡಿರಿ. ಸೊ ಇಲ್ಲೇ ನಾನು ಮತ್ತು ಮಮ್ಮಿ ಸೇರಿ ಇಬ್ಬರು ಚಕ್ಲಿ ಮಾಡತ್ತಿದ್ವಿ. ಪಟ ಚಕ್ಲಿ ಮುಗಿಸಿ ಹಾಂ, ಇದು ರೆಸಿಪಿನೂ ಬೇಕಿತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿ. ಬಾ ಇಲ್ಲಡಿ ಗೈಸ್, ಹೆಂಗೆ ಬರ್ತ ನಮ್ಮ ಗುಂಡ. ಬಂದ 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 ಇಲ್ಲಡಿದೆ. ಅಲ್ಲಿಂದ ಬಂದು ಎಲ್ಲ ಸೀದಾ ಮಾಡ್ಕೊಂಬಿಡೋದು. ಸೊ ಇಲ್ಲೊಂದು ಪಾರ್ಸೆಲ್ ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡತ್ತಿದ್ದೆ ನಾನು. ಸೊ ಅನ್ಬಾಕ್ಸಿಂಗ್ ಮಾಡೋಣ, ಏನೈತಿ ಅಂತ ನೋಡೋಣ ಬರ್ರಿ ಒಳಗೆ. ಓ ಹಾಂ, ಇದು ಆರ್ಡ್ರ್ ಹಾಕಿದ್ವಿ ಸ್ವಲ್ಪ ದಿನ ಹಿಂದೆ. ಸೊ ಇದೇನಪ್ಪ ಅಂತಂದ್ರೆ ಕಿಚನ್ಗೆ ನಿಮ್ಗೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳಕ್ಕೆ ಭಾಳ ಹೆಲ್ಪ್ ಆಗ್ತೈತಿ ಇದು. ಸೊ ಇವತ್ತು ಮಧ್ಯಾಹ್ನಕ್ಕಂತ ನಮ್ಮ ಪಪ್ಪ ಬಿಸಿಬೇಳೆ ಬಾತ್ ಮಾಡಿದ್ರೆ ಅದನ್ನು ತಿಂದು ನಾವು ಸ್ವಲ್ಪ ಮಳೆ ಹೊರಗಡೆ ಹೋಗಿ ಸ್ವಲ್ಪ ಸಾಮಾನು ಬೇಕಿತ್ತಂತ ಕ್ಯಾಂಟೀನಿಗೆ ಹೋಗಿ, ಅದು ಪೊಲೀಸ್ ಕ್ಯಾಂಟೀನಿಗೆ ಹೋಗಿ ಸಾಮಾನು ತೊಗೊಂಡು ಬಂದ್ವಿ, ನಮಗೇನೇನೆಲ್ಲ ಬೇಕಿತ್ತಂತ. ಇದು APMC ಮಾರ್ಕೆಟ್. ಅಪ್ಪನ ಪೂಜೆಗೆ ಅಂತಂದು ಹಳ್ಳು ಹುರಿದಿದ್ವಿ. ಸೊ ಇಲ್ಲೇ ನಾನು ಸಾಯಂಕಾಲ ಚಪಾತಿ ಮಾಡೋಣಂತ ಚಪಾತಿ ಮಾಡತ್ತಿದ್ದೆ. ಪಟ್ ಅಂತ ಚಪಾತಿ ಮಾಡಿ ತಿಂದು ಕುಂತ್ಕೊಂಡ್ವಿ. ದ್ವಾಪರ ದಾಟುತ್ತಾ ನಿನ್ನನೇ ನೋಡುತ್ತಾ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹ್ಯಾಪಿ ನಾಗರ ಪಂಚಮಿ ಎಲ್ರಿಗೂ. ಇವತ್ತು ನಾವು ಹೊರಗಡೆ ಹಾಲು ಹಾಕಕೊಟ್ಟೀವಿ. ಸೊ ಹೊರಗಡೆ ಹಾಲು ಹಾಕಕ್ಕೆ ನಾವು ಏನೇನು ತೊಗೊಂಡು ಹೊಂಟೀವಿ ಗುಡಿಗೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಇದಿಷ್ಟೆಲ್ಲ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಇದು ತೆಂಗಿನಕಾಯಿ, ಹಾಗೆ ಇದು ಅಳ್ಳು, ಮತ್ತು ನೆನೆಸಿದಂಥ ಕಡ್ಲಿಕಾಳು, ಅಳ್ಳಿಟ್ಟಿನ ಉಂಡೆ ಮಾಡ್ಕೊಂಡೀವಿ, ಮತ್ತು ಹಸಿ ಹಾಲು, ಕೊಬ್ಬರಿ, ಮತ್ತು ಎಲೆ ಅಡಿಕೆ, ಉದಿನ ಕಡ್ಡಿ, ಅರಿಶಿನ ಕುಂಕುಮ, ಇದು ಹಂಗನೂಲ, ಇಷ್ಟೆಲ್ಲ ತೊಗೊಂಡು ನಾವೀಗ ಪೂಜೆ ಮಾಡಕ್ಕೆ ಹೊಂಟೇವಿ ಹೊರಗಡೆ ನಾಗಪ್ಪಗೆ. ಸೊ ನಾಗರ ಪಂಚಮಿ ಒಳಗೆ ಒಂದು ಹೊರಗೆ ಹಾಲು ಮತ್ತು ಒಂದು ಒಳಗೆ ಹಾಲು ಅಂತ ಹಾಕ್ತೀವಿ. ಸೊ ಇವತ್ತು ಹೊರಗೆ ಹಾಲು ಹಾಕಕ್ಕೆ ನಾವು ಹೊಂಟೇವಿ ಗುಡಿಗೆ. ಸೊ ನಾವೀಗ ಗುಡಿಗೆ ಬಂದ್ವಿ ರೀ. ನಾನು, ನಮ್ಮ ಮಮ್ಮಿ, ನಮ್ಮ ಅಕ್ಕ 3 ಜನ ಸೇರಿ ಬಂದಿದ್ವಿ ಗುಡಿ ಒಳಗೆ ಪೂಜೆ ಮಾಡ್ಬೇಕಂತ ನಾಗಪ್ಪಂಗೆ. ನಮ್ಮ ಅಕ್ಕ ಪೂಜೆ ಮಾಡತ್ತಾಳ್ರಿ ನಾಗಪ್ಪಗೆ. ಸೊ ನಾವು ಫಸ್ಟ್ ಈ ಥರ ನೀರನ್ನು ಹಾಕಿ, ಆಮೇಲೆ ಈ ಬತ್ತಿ, ಕುಂಕುಮ, ಒಂದು ಭಂಡಾರ, ಅಂದರೆ ಅರಿಶಿನ ಹಚ್ತೀವಿ. ಆಮೇಲೆ ಹಂಗನೂಲು ಹಾಕಿ ಹೂವು ಮತ್ತು ಎಲೆ ಇಡ್ಕಿ ಹೂವು ಅದರೊಳಗೆ ಉತ್ತತ್ತಿ ಮತ್ತೊಂದು ಸ್ವಲ್ಪ ಕಾಳು, ಕಡ್ಲೆಕಾಳು 5 ಸಲ ಹಾಕ್ತೀವಿ, 5 ಸಲ ಇಡ್ತೇವೆ. ಆಮೇಲೆ ಅಳ್ಳು ಕೂಡ 5 ಸಲ ಇಡ್ತೇವೆ. ಸೊ ಇದಾದಮೇಲೆ ಮನೆಯೊಳಗಿಂದ ಮಾಡ್ಕೊಂಡು ಬಂದಂಥ ಅಳ್ಳಿಟ್ಟು ಉಂಡೆಯನ್ನು ಕೂಡ ದೇವ್ರಿಗಿಟ್ಟು ಪೂಜೆ ಮಾಡಿದ್ವಿ. ಈಗ ನಾಗಪ್ಪಂಗೆ ಹಾಲು ಹಾಕೊಂಡು
ಸರೋರ್ಪ ಇದು ನಾನು ಒಮ್ಮೆ ಸೇರಿ ಹಾಲು ಹಾಕತ್ತಿದ್ವಿ ನಾಗಪ್ಪಂಗೆ. ಸರೋರ್ಪ ಒಳ್ಳೆ ಇಡು. ಅಲ್ಲೇ ಸಾಯಿ ಮಂದಿರ ಇತ್ತು, ಸೊ ಒಳಗಡೆ ಹೋದ್ವಿ, ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ರೀ ಹೊರಗೆ.